ಗ್ರಾಮಾಂತರ ಗೆಲ್ಲರು ಡಿಕೆ ಬ್ರದರ್ಸ್ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆ ಡಿಕೆ ಸುರೇಶ್ ಪರ ಅಣ್ಣ ಡಿಕೆ ಶಿವಕುಮಾರ್ ಆನೇಕಲ್, ಅತ್ತಿಬೆಲೆ, ಸರ್ಜಾಪುರದಲ್ಲಿ ರೋಡ್ ಶೋ ಮೂಲಕ ಪ್ರಚಾರ ಮಾಡಿದ್ರು. ಪ್ರಚಾರದ ವೇಳೆ ಡಿಕೆಶಿಗೆ ಆಪಲ್ ಹಾರವನ್ನ ಹಾಕಿ ಕಾರ್ಯಕರ್ತರು ಸ್ವಾಗತವನ್ನ ನೀಡಿದ್ರು. ಸಾವಿರಾರು ಜನ ಕಾರ್ಯಕರ್ತರ ಜೊತೆ ಡಿಕೆಶಿ ಪ್ರಚಾರವನ್ನ ಮಾಡಿದ್ರು. ರಾಜ್ಯದಲ್ಲಿ ಜೋರಾಗ್ತಾ ಇದೆ ಚೊಂಬು ವಾರ್ ಪಾಲಿಟಿಕ್ಸ್. ಫಲಿತಾಂಶದ ಬಳಿಕ ಕಾಂಗ್ರೆಸ್ ಚೊಂಬು ಫಿಕ್ಸ್. ಚೊಂಬಿನ ಸರ್ಕಾರದಿಂದ ರಾಜ್ಯ ಉದ್ಧಾರ ಆಗಲ್ಲ, ಕಾಂಗ್ರೆಸ್ನಿಂದಲೇ ನೂರಾರು ಚೊಂಬು ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಸಾಲಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ, ಚಂಬು ಚಂಬು ಅಂತ. ನಿಜವಾದ ಚಂಬು ಕೊಟ್ಟಿದ್ದು ರಾಜ್ಯ ಸರ್ಕಾರ ಜನರಿಗೆ. ಕಿಸಾನ್ ಸನ್ಮಾನ್ ಯೋಜನೆ ಬರ್ತಾ ಇತ್ತು, 10,000 ಕೋಟಿ, 10,000 ರೂಪಾಯಿ. ಅದರೊಳಗೆ 4,000 ರೂಪಾಯಿ ರಾಜ್ಯ ಸರ್ಕಾರ ಕೊಡೋದು ನಿಲ್ಲಿಸಿದ್ರು. ರೈತರಿಗೆ ಚಂಬು ಕೊಟ್ಟಂಗಲ್ವಾ? ಕರ್ನಾಟಕ ರೈತರಿಗೆ ಚಂಬು ಕೊಟ್ಟದ್ದು ಯಾರು? 4,000 ರೂಪಾಯಿ ಕಡಿಮೆ ಮಾಡಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ, ಚಂಬು ಚಂಬು ಅಂತ. ನಿಜವಾದ ಚಂಬು ಕೊಟ್ಟಿದ್ದು ರಾಜ್ಯ ಸರ್ಕಾರ ಜನರಿಗೆ. ಕಿಸಾನ್ ಸನ್ಮಾನ್ ಯೋಜನೆ ಬರ್ತಾ ಇತ್ತು, 10,000 ಕೋಟಿ, 10,000 ರೂಪಾಯಿ. ಅದರೊಳಗೆ 4,000 ರೂಪಾಯಿ ರಾಜ್ಯ ಸರ್ಕಾರ ಕೊಡೋದು ನಿಲ್ಲಿಸಿದ್ರು. ರೈತರು ಈ ದೇಶಕ್ಕೆ ಹಿಡಿದಿರುವ ಶನಿ ಅಂದ್ರೆ ಅದು ಮೋದಿ ಅಂತ ಮಾಜಿ ಸ್ಪೀಕರ್ KR ರಮೇಶ್ ಕುಮಾರ್ ಹೊಸ ವಿವಾದ ಸೃಷ್ಟಿಸಿದ್ದಾರೆ. ಜೂನ್ 4ಕ್ಕೆ ನಾವು ಕಾಯ್ತಾ ಇದ್ದೇವೆ, ಈ ದೇಶಕ್ಕೆ ಹಿಡಿದಿರುವ ಶನಿ ಬಿಟ್ಟು ಹೋಗ್ಲಿ ಅಂತ. ಈ ಹಿಂದೆ ಎಲ್ಲಾ ಜಾತಿ ಜನಾಂಗದವರಿಗೆ ಇಂದಿರಾ ಗಾಂಧಿಯವರು ಆತ್ಮಸ್ಥೈರ್ಯವನ್ನ ತುಂಬಿದ್ರು. ಅಂತವರ ಜಾಗಕ್ಕೆ ಎಂತವರು ಬಂದು ಕೂತಿದ್ದಾರೆ ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮೋದಿ ಸಾಹೇಬ್ರೆ, ದೇವರಲ್ಲಿ ನಂಬಿಕೆ ಇಟ್ಕೊಂಡು ಜೂನ್ 4ನೇ ತಾರೀಕು ಕಾಯ್ತಾ ಇದ್ದೀವಿ. ದೇಶಕ್ಕೆ ಹಿಡಿದ ಶನಿ ಬಿಡುಗಡೆ ಆಗ್ಲಿನಪ್ಪ ನಮ್ಮಪ್ಪ ಅಂತಾರೆ. ನೀನ್ ಈ ದೇಶಕ್ಕೆ ಹಿಡಿದ ಶನಿ ಕಣಯ್ಯ. ಇಂದಿರಾ ಗಾಂಧಿ ಕೂತಿದ್ದ ಸೀಟಲ್ಲಿ ಬಂದು ಕೂತ್ ಬಿಟ್ಟಲ್ಲಪ್ಪ ನೀನು. ಎಲ್ಲಪ್ಪ ಇಂದಿರಾ ಗಾಂಧಿ? ಇದ್ಯಾವುದೋ ಒಂದು ಮೂಲೆಯಲ್ಲಿ ಒಂದು ಊರಲ್ಲಿ ಏನನ್ನ ಸಣ್ಣ ಗಲಾಟೆ ಬಂದು ಯಾರಾದ್ರೂ ಹೆಂಗಸರು ಜೋರ ಎಮ್ಮ ಬಲೆ ಇಂದಿರಾ ಗಾಂಧಿ ಅಂತ. ಮೋದಿ ಸಾಹೇಬ್ರೆ, ದೇವರಲ್ಲಿ ನಂಬಿಕೆ ಇಟ್ಕೊಂಡು ಜೂನ್ 4ನೇ ತಾರೀಕು ಕಾಯ್ತಾ ಇದ್ದೀವಿ. ದೇಶಕ್ಕೆ ಹಿಡಿದ ಶನಿ. ಮಾಜಿ ಸಚಿವ ರಮೇಶ್ ಕುಮಾರ್ ಪ್ರಧಾನಿ ಮೋದಿಗೆ ಶನಿ ಎಂಬ ಹೇಳಿಕೆಗೆ ಸಚಿವ ಶರಣಬಸಪ್ಪ ದರ್ಶನಾಪುರ ಕಿಡಿಕಾರಿದ್ದಾರೆ. ಪ್ರಧಾನಮಂತ್ರಿಗಾಗ್ಲಿ ಸಿಎಂಗಾಗ್ಲಿ ವೈಯಕ್ತಿಕ ಟೀಕೆ ಮಾಡೋದು ಸರಿಯಲ್ಲ. ರಾಜಕೀಯವಾಗಿ ಅಭಿವೃದ್ಧಿ ವಿಚಾರವಾಗಿ ನಾವು ಟೀಕೆ ಮಾಡಬೇಕು. ಇಂದಿರಾ ಗಾಂಧಿ ಗಂಡನ ಹೆಸರು ಗೊತ್ತಾದರೆ ದೇಶ ಉದ್ಧಾರ ಆಗತ್ತಾ ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಂತ ಪ್ರಧಾನಮಂತ್ರಿಗಾಗಲಿ ಮುಖ್ಯಮಂತ್ರಿಗಾಗಲಿ ಯಾವ ಟೀಕೆ ಮಾಡ್ತಕ್ಕಂಥದ್ದು ನನ್ನ ವೈಯಕ್ತಿಕ ಸರಿಯಲ್ಲ. ನಾವು ಏನಿದ್ರು ಟೀಕೆ ಮಾಡೋದು ಪೊಲಿಟಿಕಲ್ ಆಗಿ ಇವತ್ತು ಡೆವಲಪ್ಮೆಂಟ್ ವಿಚಾರ ತೆಗೆದುಕೊಂಡು ನಾವು ಮಾತಾಡ್ತಕ್ಕಂಥದ್ದು ಸರಿ. ಚುನಾವಣೆ ಸಂದರ್ಭದಾಗ ನಾವು ಜನರೆದುರು ಯಾವ ವಿಷಯ ತೊಗೊಂಡು ಹೋಗ್ಬೇಕು. ಈಗ ಇಂದಿರಾ ಗಾಂಧಿ ಗಂಡ ಯಾರು ಅಂತಂದು ಹೆಸರು ಗೊತ್ತಾದ್ರೆ ದೇಶ ಉದ್ಧಾರ ಆಗ್ತದ? ನಾವು ಸರ್ಕಾರದಾಗ ಇದ್ದಂಥ ಸಂದರ್ಭದಲ್ಲಿ ನಾವು ಏನು ಕೆಲಸ ಮಾಡಿವಿ ಎಂಬುದು ಭಾಳ ಮುಖ್ಯ ಇವತ್ತು.